ಹಾಂ ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ಇದು ಕರ್ನಾಟಕ ಟಿ ಇ ಟಿ ಅಪ್ಲಿಕೇಶನ್ ಹಾಕ್ತಾ ಇದ್ವಿ. ಹಾಂ. ಅದು ಪೇಪರ್ ಒನ್ ನಮ್ಮದು ಬಿ ಎಡ್ದವ್ರಿಗೆ ತಗೋತಾ ಇಲ್ಲಲ್ಲ? ಇಲ್ಲ ತಗೊಳ್ಳಿಕ್ಕಿಲ್ಲ ಅಂತ ಆಯಿತು. ಸುಪ್ರೀಂ ಕೋರ್ಟ್ ಅದನ್ನು ಬ್ಯಾನ್ ಮಾಡಿದೆ, ಹಾಗೆ ಸ್ಟಾಪ್ ಆಗಿದೆ ಅದು. ಹೌದಾ? ಇವಾಗ ಅಪ್ಲೈ ಪೇಪರ್ ಮಾಡಿ. ಒನ್ನಿಗೆ ಪೇಪರ್ ಒನ್ನಿಗೆ ಬಿ ಎಡ್ ಆದವ್ರು ಹಾಕ್ಲಿಕ್ಕಿಲ್ಲ ಅಂತ ಮಾಡಿದ್ದಾರೆ. ಹಾಂ. ಅದು ಅದೀಗ ನಾವು ನೋಟಿಫಿಕೇಶನ್ ಕೊಟ್ಟ ಮೇಲೆ ಬಂತು, ಅದನ್ನೀಗ ಕೊರಿಯಂಡ ಹಾಕ್ತಿದ್ದೇನೆ. ಹೌದಾ? ಅದಕ್ಕೆ ಹೌದು, ಯಾರಿಗೂ ಅವಕಾಶ ಕೊಡಬಾರ್ದು ಅಂತ ಹೇಳಿದೆ. ಯಾಕಂದ್ರೆ ಮೊನ್ನೆಲ್ಲ ಪೇಪರ್ ಸ್ಟೇಟ್ಮೆಂಟು ಬಂದಿಲ್ಲ, ಏನೂ ಬಂದಿಲ್ಲಲ್ಲ ಅದಕ್ಕೆ. ಬರುತ್ತೆ ಅದಕ್ಕೀಗ ಬರಬೇಕಾದ್ರೂ ಕಷ್ಟ ಹಾಂ ಸರ್. ಬರಬೇಕಲ್ಲ, ಇವತ್ತು ಬರ್ತದೆ. ಇವತ್ತು ಪೇಪರ್ ಸ್ಟೇಟ್ಮೆಂಟ್ ಬರುತ್ತಾ? ಹಾಗಾದ್ರೆ ಪೇಪರ್ ಒನ್ ಸುಪ್ರೀಂ ಕೋರ್ಟ್ ಹೇಳಿ ಆದ್ಮೇಲೆ ಮತ್ತೇನು ಮಾಡೋಂಗಿಲ್ಲ. ಹೌದೌದು ಕರೆಕ್ಟ್ ಸರ್. ಟಿ ಇ ಟಿ ಹೇಗೆ ಮಾಡ್ಬೇಕಂತ ಅವ್ರು ಹೇಳಿದ್ದಾರೆ. ಪ್ರೈಮರಿ ಸ್ಕೂಲ್ ಟೀಚರ್ ಇದೆ 1 to 5ಗೆ ಕ್ವಾಲಿಫಿಕೇಶನು ಹಾಂ. ಡಿ ಎಡ್ ಇದೆಯಾ? ಡಿ ಎಡೇ ಬೇಕು, ಬಿ ಎಡ್ ಬೇಡ ಅಂತಾರೆ ಅವರು. ಓಕೆ ಅಂದರೆ ಇವಾಗ ಪೇಪರ್ ಸ್ಟೇಟ್ಮೆಂಟು ಅಥವಾ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗುತ್ತಾ ಸರ್ ಅದು? ಆಗ್ತದೆ, ಅದೇ ಪ್ರೋಸೆಸ್ ಅಲ್ಲಿ ಇದೆ. ಓಕೆ ಆಯ್ತಾ? ಅದಕ್ಕೆ ನಾವು ಮೊದಲು ನೀವು ಹಾಕಿ ಮತ್ತೆ ನಿಮ್ಗೆ ನಷ್ಟ ಆಗಬಾರ್ದು ಅಂತ ಹೇಳಿ ಹಾಂ ಕರೆಕ್ಟ್ ಸರ್ ಕರೆಕ್ಟ್ ಸರ್. ಅದಕ್ಕೆ ಬ್ಲಾಕ್ ಮಾಡಿದ್ದೀವಿ. ಹೌದು. ಓಕೆ ಹಂಗಂದ್ರೆ ನಾವು ಪೇಪರ್ ಟೂ ಒಂದೇ ಎಲಿಜಿಬಲ್? ಹೌದು, ಪೇಪರ್ 2ಗೆ ಬಿ ಎಡ್ ಆದವ್ರು ಹಾಕಬೇಕು. ಓಕೆ ಥ್ಯಾಂಕ್ ಯು ಸರ್. ನೀವೆಲ್ಲ ಡಿ ಎಡ್ ಮಾಡಿದ್ದಿದ್ರೆ ನಿಮ್ಗೆ ಎರಡೂ ಆಗ್ತದೆ. ಇಲ್ಲ ಡಿ ಎಡ್ ಇಲ್ಲ. ಓಕೆ. ಹೌದು, ಡಿ ಎಡ್ ಮಾಡಿದವ್ರಿಗೆ ಎರಡೂ ಆಗುತ್ತೆ. ಓಕೆ ಥ್ಯಾಂಕ್ ಯು.